Yes, Python lead code DSA series in Kannada. So lead code question number 167 to sum input array is sorted. Question clear ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಇಂಡೆಕ್ಸ್ ಬೇಸ್ 0 ಇಂದ ಸ್ಟಾರ್ಟ್ ಆಗಲ್ಲ, ಇಂಡೆಕ್ಸ್ ಕೌಂಟಿಂಗ್ ಸ್ಟಾರ್ಟ್ ಫ್ರಮ್ ದಿ 1 ಅಂತ ಕ್ವೆಶನಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ given an index array of integers norms that is already sorted in non decreasing order, ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಮಾಡಿದಾರಂತೆ, ಆ್ಯಂಡ್ indexing start from 1 not start from 0. So basically we are going to return the indexes of the two values whose sums is equals to the target, that is 2 plus 7 is equals to 9, that is target. So we have to return 2 ಮತ್ತೆ 7 indexes ಯಾವುದು. ಸೊ 1 ಮತ್ತು 2 ಇಲ್ಲಿ 0 ಮತ್ತು 1 ಬರಬೇಕಾಗಿತ್ತು, ಬಟ್ ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ ದಿ 1 ಅಂತ ಇಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ. ಸೊ ಔಟ್ಪುಟ್ ವಿಲ್ ಬಿ 1. ಸೊ ನಾವು ಎಂಡ್ ರಿಸಲ್ಟಲ್ಲಿ 1 ಇಂದ ಇಂಕ್ರಿಮೆಂಟ್ ಜಸ್ಟ್ 1 ಪ್ಲಸ್ 1 ಆ್ಯಡ್ ಮಾಡಬೇಕಷ್ಟೇ. ಸೊ ದಿ ಪ್ರೀವಿಯಸ್ 2 ಸಮ್ ಕ್ವೆಶನ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ದ್ಯಾಟ್ ಕ್ವೆಶನ್ ಆ್ಯಂಡ್ ದಿಸ್ ಕ್ವೆಶನ್ ಇಸ್ ಕ್ವೈಟ್ different because of the index that is start from 1 and the conditions also quite differ. ಅದನ್ನು ಕಾಂಪ್ಲಿಮೆಂಟ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ದೆ, ಇದನ್ನು 2 ಪಾಯಿಂಟ್ನೆಸ್ ಅಪ್ರೋಚ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಸೊ ಬಿಫೋರ್ ಜಂಪ್ ಇನ್ ದಿ ಪ್ರಾಬ್ಲಮ್ ದಟ್ ಈಸ್ ಇಂಪ್ಲಿಮೆಂಟೇಷನ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಇಂಟ್ಯೂಷನ್ ಬಿಹೈಂಡ್ ದಿಸ್ ಪ್ರಾಬ್ಲಮ್. ದ ಇಂಟ್ಯೂಷನ್ ಲಾಜಿಕ್ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. So to solve this particular problem we have as usual two approach. We have two approach. The approach 1, keeping one constant and check all the pairs na check ಮಾಡೋದು, like all the pairs, consecutive pairs and non consecutive pairs ಎಲ್ಲಾದರೂ ಚೆಕ್ ಮಾಡೋದು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಐ ಅಂತ ಇನಿಷಿಯೇಟ್ ಮಾಡಿದ್ದೀನಿ, ಇನ್ನೊಂದು ಜೆ ಅಂತ. ಫಸ್ಟು 2ನ ಕಾನ್ಸ್ಟ್ಯಾಂಟಾಗಿ ಫಿಕ್ಸ್ ಮಾಡ್ತೀನಿ, 2ನ ಎಲ್ಲ ವ್ಯಾಲ್ಯೂ ಜೊತೆ ಚೆಕ್ ಮಾಡ್ತೀನಿ, ಲೈಕ್ 2 ಪ್ಲಸ್ 7, ಲೈಕ್ 2 ಪ್ಲಸ್ 11, ಲೈಕ್ 2 ಪ್ಲಸ್ 15. ಈ ರೀತಿ ಕೀಪಿಂಗ್ 1 ಆ್ಯಂಡ್ ಚೆಕಿಂಗ್ ಫಾರ್ ಆಲ್ ದ ವ್ಯಾಲ್ಯೂಸ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಕೀಪಿಂಗ್ ಐ ಕಾನ್ಸ್ಟೆಂಟ್ ಆ್ಯಂಡ್ ಚೆಕ್ ಜೆ ಇಫ್ ಮ್ಯಾಚಸ್, ದಟ್ ಈಸ್ ಸಮ್ ಈಸ್ ಈಕ್ವಲ್ಸ್ ಟು ಐ ಪ್ಲಸ್ ಜೆ ಈಸ್ ಈಕ್ವಲ್ಸ್ ಟು ಟಾರ್ಗೆಟ್ ಅಂತ ಚೆಕ್ ಮಾಡ್ತೀನಿ. So if target ಆದರೆ return the result. So 2 plus 7 is equals to target. ಇನ್ನು ಅನದರ್ ಎಕ್ಸಾಂಪಲಲ್ಲಿ ಚೆಕ್ ಮಾಡೋಣ, ಇದು ಈಸಿಯಾಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್ 2ನ ಅಬ್ಸರ್ವ್ ಮಾಡಿ. ವಿ ಹ್ಯಾವ್ ದ ವ್ಯಾಲ್ಯೂಸ್ 1, 5, 10, 11, 15 ಆ್ಯಂಡ್ 25. ದೆನ್ ಟಾರ್ಗೆಟ್ ಈಸ್ ಈಕ್ವಲ್ಸ್ ಟು 21. ಸೊ ಸಮ್ ಆಫ್ 2 ವ್ಯಾಲ್ಯೂಸ್ 21 ಬರಬೇಕು. ನಾವು ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಫಸ್ಟ್ ಅಪ್ರೋಚ್ ಇಟ್ ಸೆಲ್ಫ್. ಹೌ ಇಸ್ ಗೋಯಿಂಗ್ ಟು ವರ್ಕ್? ಸೊ ಐ ಇಲ್ಲಿದೆ ಆ್ಯಂಡ್ ಜೆ ಇಲ್ಲಿದೆ ಅಂತ ಇಮ್ಯಾಜಿನ್ ಮಾಡಿ. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ ಆಲ್ ದ ಕಂಡೀಷನ್ಸ್ keeping I constant. I na constant irತೀನಿ. I with 5, 1 plus 5, that is 6, not possible, and 1 plus 10 and 1 plus 11, 1 plus 15, 1 plus 25. So if ನನಗೆ ರಿಸಲ್ಟ್ಸ್ ಫೌಂಡ್ ಆಗಿಲ್ಲ ಅಂದರೆ, ನಾವು ಯಾವುದೇ ರಿಸಲ್ಟ್ಸ್ ಫೌಂಡ್ ಆಗಿಲ್ಲ, I move forward and J move forward. Now again I want to check all the results. 5 plus 10, 5 plus 11, 5 plus 15, 5 plus 25, like this. So every time check ಮಾಡಬೇಕಾದ್ರೆ complexity, when it comes to the time complexity, we have to keeping one constant and checking the other. So order of n square ಆಗುತ್ತೆ. When it comes to the space complexity, we have order of extra space ಯಾವುದು ತಗೊತಾ ಇಲ್ಲ, but constant space complexity. But this approach fails. In order to reduce the time complexity, we have to switch to the optimal approach. The optimal approach is 2-pointer approach. 2-pointer approach ಹೇಗೆ ವರ್ಕ್ ಆಗುತ್ತೆ ಅಂದರೆ, 2-pointer basically I am going to initiate the pointers 1, that is left and the right. So left at the beginning 0, right at the last index, that is len of the num minus 1. ಲೆಫ್ಟ್ ಪಾಯಿಂಟರ್ ಆ್ಯಂಡ್ ದಿ ರೈಟ್ ಪಾಯಿಂಟರ್ ಎರಡನ್ನ ಪಾಯಿಂಟನ್ನು ಇನಿಷಿಯೇಟ್ ಮಾಡ್ತಾ ಇದ್ದೀನಿ. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಲೆಫ್ಟ್ ಪ್ಲಸ್ ರೈಟ್ ಈಸ್ ಈಕ್ವಲ್ಸ್ ಟು ಟಾರ್ಗೆಟ್ ಅಂತ ಚೆಕ್ ಮಾಡ್ತೀನಿ. ಚೆಕ್ ಮಾಡಿದೆ. ಸೊ ಬಿಫೋರ್ ಇದನ್ನು ಏನಂತ ಚೆಕ್ ಮಾಡ್ತೀನಿ, ಸೊ ಸಮ್ ಈಸ್ ಈಕ್ವಲ್ಸ್ ಟು ಲೆಫ್ಟ್ ಪ್ಲಸ್ ರೈಟ್, ಸಮ್ ಅಂತ ಸಮ್ಮಿಗೆ ಅಸೈನ್ ಮಾಡ್ತೀನಿ. ದೆನ್ ವ್ಯಾಲ್ಯೂ ಚೆಕ್ ಮಾಡ್ತೀನಿ. ಸೊ ಲೆಫ್ಟ್ ಪ್ಲಸ್ ರೈಟ್ ಈಸ್ ಈಕ್ವಲ್ ಟು ಸಮ್ಗೆ ಈಕ್ವಲ್ ಆಗುತ್ತಾ? ಇಯರ್ ಫಸ್ಟ್
1 + 25, ಸೊ 26 ಆಗುತ್ತೆ. ನನಗೆ ಟಾರ್ಗೆಟ್ ಇರೋದು 21. ಸೊ ಟಾರ್ಗೆಟ್ 21 ಇದ್ದಾಗ, ಸೊ ಇದು ಆಲ್ರೆಡಿ ಕ್ವೆಶನಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಾರ್ಟೆಡ್ ಆರ್ಡರಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನಾನು 25 ಬರಬೇಕು ಅಂದರೆ ಲೆಫ್ಟ್ ಪಾಯಿಂಟನ್ನು ಮೂವ್ ಮಾಡಬೇಕು, ರೈಟ್ ಪಾಯಿಂಟನ್ನು ಮೂವ್ ಮಾಡಬೇಕು. ಸಾರಿ, 21 ಟಾರ್ಗೆಟ್ ಬರಬೇಕು ಅಂದರೆ ಬಿಗ್ಗರ್ ನಂಬರ್ನ ಲೆಸ್ಸರ್ ನಂಬರ್ ಕಡೆ ಮೂವ್ ಮಾಡಬೇಕು. ಯಾವಾಗ ಇಫ್ ಸಮ್ ಗ್ರೇಟರ್ ದೆನ್ ಟಾರ್ಗೆಟ್ ಇದ್ದಾಗ ನಾನು ಏನು ಮಾಡ್ತೀನಿ, ರೈಟ್ ಪಾಯಿಂಟರ್ನ ಡಿಕ್ರಿಮೆಂಟ್ ಮಾಡ್ತೀನಿ. ಆಲ್ಸೋ ಇಫ್ ಸಮ್ ಲೆಸ್ ದೆನ್ ದಿ ಟಾರ್ಗೆಟ್ ಇದ್ದಾಗ ಐ ಆಮ್ ಗೋಯಿಂಗ್ ಟು ಇಂಕ್ರಿಮೆಂಟ್ ದಿ ಲೆಫ್ಟ್ ಪಾಯಿಂಟರ್. ಲೆಫ್ಟ್ನ ಮುಂದೆ ಮೂವ್ ಮಾಡ್ತೀನಿ, ರೈಟ್ನ ಹಿಂದೆ ಮೂವ್ ಮಾಡ್ತೀನಿ. ಇವಾಗ ರೈಟ್ ಪಾಯಿಂಟರ್ ಎಲ್ಲಿದೆ? ಇಲ್ಲಿದೆ. ರೈಟ್ ಪಾಯಿಂಟರ್ ಇಯರ್, ಲೆಫ್ಟ್ ಪಾಯಿಂಟರ್ ಇಯರ್. ನಾವು ಐ ಗೋಯಿಂಗ್ ಟು ಚೆಕ್ 1 + 15 ಎಷ್ಟಾಗುತ್ತೆ ರಿಸಲ್ಟ್ಸ್. 1 + 15 is equals to 16. 16 is equals to ಟಾರ್ಗೆಟಾ? ನೋ, there is no equality to the target. ಈಗ 16 ಇದೆ. ಸೊ ಕಡಿಮೆ ವ್ಯಾಲ್ಯೂ ಇದ್ದಾಗ ನಾನು ಯಾವ್ದು ಮೂವ್ ಮಾಡಬೇಕು ಸಮ್ಮಲ್ಲಿ? ಐ ಆಮ್ ಗೋಯಿಂಗ್ ಟು ಮೂವ್ ಲೆಫ್ಟ್ ಪಾಯಿಂಟರ್, ಮೂವ್ ಫಾರ್ವರ್ಡ್. ನೋ 5 + 15 20. ಸೊ ಅಗೇನ್ ಲೆಸ್ ವ್ಯಾಲ್ಯೂ, ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್. ಯಾ 10 + 15 25. ಲಾರ್ಜರ್ ವ್ಯಾಲ್ಯೂ, ಲಾರ್ಜರ್ ಸಮ್ ಆಗ್ಬಿಡ್ತು. ನಾವು ಲಾರ್ಜರ್ ವ್ಯಾಲ್ಯೂ ಬಂದರೆ ಐ ಆಮ್ ಗೋಯಿಂಗ್ ಟು ಮೂವ್ ರೈಟ್ ಪಾಯಿಂಟರ್, ಮೂವ್ ಫಾರ್ವರ್ಡ್. ಅಗೇನ್ 10 + 11, that is 21 required output. Now I am going to return the indexes of the 10 and the 11. This is how the 2-pointer approach work. ಇಲ್ಲಿ 3 ಕಂಡೀಷನ್. ಒಂದು ಸಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಇಫ್ ಸಮ್ ಗ್ರೇಟರ್ ದ್ಯಾನ್ ಟಾರ್ಗೆಟ್ ಇದ್ದರೆ ರೈಟ್ ಪಾಯಿಂಟರ್ನ ಮೂವ್ ಮಾಡ್ತೀನಿ. ಇಫ್ ಸಮ್ ಲೆಸ್ ದ್ಯಾನ್ ದಿ ಟಾರ್ಗೆಟ್ ಇದೆ ಲೆಫ್ಟ್ ಪಾಯಿಂಟರ್ನ ಮೂವ್ ಮಾಡ್ತೀನಿ. ಲೆಫ್ಟ್ ಪಾಯಿಂಟರ್ is equals to left + 1, ರೈಟ್ ಪಾಯಿಂಟರ್ is equals to right - 1. ಬ್ಯಾಕ್ವರ್ಡ್ ಮೂವ್ ಆಗುತ್ತೆ ರೈಟ್ ಪಾಯಿಂಟರು. ದಿಸ್ ಈಸ್ ಹೌ ಇಟ್ಸ್ ವರ್ಕ್ಸ್. ಸೊ ಇಂಪ್ಲಿಮೆಂಟೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವು ಐ ಆಮ್ ಗೋಯಿಂಗ್ ಟು ಇನಿಷಿಯೇಟ್ ದಿ ಪಾಯಿಂಟರ್ ಕಾಲ್ಡ್ ದಿ ಲೆಫ್ಟ್, ರೈಟ್? ಯಾ, initially left is going to 0 and right is also the length of the numbers and step backward by 1. Now I'm going to use while loop while left less than right irbeku, and now I'm going to use the sum is equals to numbers of left plus numbers of right, RIGHT. right. ಇವಾಗ ಇಫ್ ಎಲ್ಸ್ ಕಂಡೀಷನ್, 2 ಕಂಡೀಷನ್ ಸ್ಪೆಸಿಫೈ ಮಾಡಿದ್ದಲ್ಲ. ಇಫ್ ಸಮ್ ಗ್ರೇಟರ್ ದೆನ್ ಟಾರ್ಗೆಟ್ ಇದ್ದರೆ, ಇಫ್ ಸಮ್ ಗ್ರೇಟರ್ ದೆನ್ ಟಾರ್ಗೆಟ್ ಇದ್ದರೆ ನಾವು ಐ ಆಮ್ ಗೋಯಿಂಗ್ ಟು ರೈಟ್ ಪಾಯಿಂಟರ್ನ ಬ್ಯಾಕ್ವರ್ಡ್ ಮಾಡ್ತೀನಿ. ಸೊ RIGH ರೈಟ್ ಮೈನಸ್ is equals to 1. ಇಫ್ ಸಮ್ ಲೆಸ್ ದ್ಯಾನ್ ಟಾರ್ಗೆಟ್ ಇದ್ದರೆ ನಾವು ಐ ಆಮ್ ಗೋಯಿಂಗ್ ಟು ಮೂವ್ ಲೆಫ್ಟ್ ಪಾಯಿಂಟರ್ forward, plus is equals to 1. Yeah, if in conditions, if sum is equals to, if sum equals to target adre, so equals idre return the numbers, right? Not numbers, the indexes I'm going to return. So return left plus 1 comma RIGHT right plus 1. so index 1 ಇಂದ ಸ್ಟಾರ್ಟ್ ಆಗುತ್ತೆ, that's why +1 ಮಾಡಿದಿಲ್ಲ ಅಂದರೆ ಲೆಫ್ಟ್ ಕಮ ರೈಟ್ ಅಂತ ಬರೀತಾ ಇದ್ದೆ. if all the condition met successfully, all the conditions successfully mention ಮಾಡಿ. now I'm going to run the result. all the test cases are accepted. When it comes to the time and the space complexity, the time we have the order of n
time complexity because I here initiate the while loop for traversing. And this, when it comes to the space complexity, the constant space complexity, there is no extra space I'm going to use. Expect the results that I'm getting. Yeah, let me submit this question. Yeah, accepted. Thank you. Stay consistent. Keep supporting.